ಹರಿಹರ ಪಂಚಮಸಾಲಿ ಪೀಠದಿಂದ ಉಚ್ಚಾಟನೆಗೊಂಡಂತಹ ಬೆನ್ನಲ್ಲೇ ವಚನಾನಂದ ಸ್ವಾಮೀಜಿ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ಇದೇ 24ರಂದು ಹರಿಹರ ಪಂಚಮಸಾಲಿ ಪೀಠದಲ್ಲಿ ರಾಜ್ಯ ಮಟ್ಟದ ಬಸವ ಜಯಂತಿ ಆಚರಣೆಗೆ ನಿರ್ಧಾರ ಮಾಡಲಾಗಿದೆ. ವಚನಾನಂದ ಸ್ವಾಮೀಜಿ ನೇತೃತ್ವದಲ್ಲಿ ಸಭೆಯನ್ನ ನಡೆಸಿ ಈ ತೀರ್ಮಾನವನ್ನ ಕೈಗೊಳ್ಳಲಾಗಿದೆ. ಬಸವ ಜಯಂತಿಯ ಮೂಲಕ ಸ್ವಾಮೀಜಿ ಬೆಂಬಲಿಗರು ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ಮಠದ ಆವರಣದಲ್ಲಿ ನಡೆದ ಸಭೆಯಲ್ಲಿ ಮಾಜಿ ಶಾಸಕ ಅರುಣಕುಮಾರ್ ಪೂಜಾರ್, ಬಿಜೆ ಅಜಯ್ ಕುಮಾರ್, ಮಾಂತೇಶ್ ಒಡರೊಟ್ಟಿ, ಚಳ್ಳಕೆರೆ ಬಾಬಣ್ಣ ಸೇರಿದಂತೆ 100ಕ್ಕೂ ಅಧಿಕ ಜನರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಮಂಡಾಳು ಮಿರ್ಚಿ ತಿಂದೆ ಹೋಗೋಣ ಎಲ್ಲರೂ ಕೂಡಿ 5 ಗಂಟೆಗೆ. ಸನ್ಮಾನ್ಯ ವಿ ಸೋಮಣ್ಣ ಅವರಿಗೆ, ಸನ್ಮಾನ್ಯ ಬಸವರಾಜ್, ಎಲ್ಲ ಹಾಲಿ ಮತ್ತು ಮಾಜಿ ಶಾಸಕರುಗಳು ಏಳೆಲ್ಲ ಕೊಟ್ಟು ಬಂಗಾರದಂಗ ಬದುಕನ್ನು. ಹರಿಹರ ಪಂಚಮಸಾಲಿ ಪೀಠದಿಂದ ಉಚ್ಚಾಟನೆಗೊಂಡಂತಹ ಬೆನ್ನಲ್ಲೇ ವಚನಾನಂದ ಸ್ವಾಮೀಜಿ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ಇದೇ 24ರಂದು ಹರಿಹರ ಪಂಚಮಸಾಲಿ ಪೀಠದಲ್ಲಿ ರಾಜ್ಯ ಮಟ್ಟದ ಬಸವ ಜಯಂತಿ ಆಚರಣೆಗೆ ನಿರ್ಧಾರ ಮಾಡಲಾಗಿದೆ. ವಚನಾನಂದ ಸ್ವಾಮೀಜಿ ನೇತೃತ್ವದಲ್ಲಿ ಸಭೆಯನ್ನ ನಡೆಸಿ ಈ ತೀರ್ಮಾನವನ್ನ ಕೈಗೊಳ್ಳಲಾಗಿದೆ. ಬಸವ ಜಯಂತಿಯ ಮೂಲಕ ಸ್ವಾಮೀಜಿ ಬೆಂಬಲಿಗರು ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ಮಠದ ಆವರಣದಲ್ಲಿ ನಡೆದ ಸಭೆಯಲ್ಲಿ ಮಾಜಿ ಶಾಸಕ ಅರುಣಕುಮಾರ್ ಪೂಜಾರ್, ಬಿಜೆ ಅಜಯ್ ಕುಮಾರ್, ಮಾಂತೇಶ್ ಒಡರೊಟ್ಟಿ, ಚಳ್ಳಕೆರೆ ಬಾಬಣ್ಣ ಸೇರಿದಂತೆ 100ಕ್ಕೂ ಅಧಿಕ ಜನರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಮಂಡಾಳು ಮಿರ್ಚಿ ತಿಂದೆ ಹೋಗೋಣ ಎಲ್ಲರೂ ಕೂಡಿ 5 ಗಂಟೆಗೆ. ಸನ್ಮಾನ್ಯ ವಿ ಸೋಮಣ್ಣ ಅವರಿಗೆ, ಸನ್ಮಾನ್ಯ ಬಸವರಾಜ್, ಎಲ್ಲ ಹಾಲಿ ಮತ್ತು ಮಾಜಿ ಶಾಸಕರುಗಳು ಏಳೆಲ್ಲ ಕೊಟ್ಟು ಬಂಗಾರದಂಗ ಬದುಕನ್ನು. ಹರಿಹರ ಪಂಚಮಸಾಲಿ ಪೀಠದಿಂದ ಉಚ್ಚಾಟನೆಗೊಂಡಂತಹ ಬೆನ್ನಲ್ಲೇ ವಚನಾನಂದ ಸ್ವಾಮೀಜಿ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ಇದೇ 24ರಂದು ಹರಿಹರ ಪಂಚಮಸಾಲಿ ಪೀಠದಲ್ಲಿ ರಾಜ್ಯ ಮಟ್ಟದ ಬಸವ ಜಯಂತಿ ಆಚರಣೆಗೆ ನಿರ್ಧಾರ ಮಾಡಲಾಗಿದೆ. ವಚನಾನಂದ ಸ್ವಾಮೀಜಿ ನೇತೃತ್ವದಲ್ಲಿ ಸಭೆಯನ್ನ ನಡೆಸಿ ಈ ತೀರ್ಮಾನವನ್ನ ಕೈಗೊಳ್ಳಲಾಗಿದೆ. ಬಸವ ಜಯಂತಿಯ ಮೂಲಕ ಸ್ವಾಮೀಜಿ ಬೆಂಬಲಿಗರು ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ಮಠದ ಆವರಣದಲ್ಲಿ ನಡೆದ ಸಭೆಯಲ್ಲಿ ಮಾಜಿ ಶಾಸಕ ಅರುಣಕುಮಾರ್ ಪೂಜಾರ್, ಬಿಜೆ ಅಜಯ್ ಕುಮಾರ್, ಮಾಂತೇಶ್ ಒಡರೊಟ್ಟಿ, ಚಳ್ಳಕೆರೆ ಬಾಬಣ್ಣ ಸೇರಿದಂತೆ 100ಕ್ಕೂ ಅಧಿಕ ಜನರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಮಂಡಾಳು ಮಿರ್ಚಿ ತಿಂದೆ ಹೋಗೋಣ ಎಲ್ಲರೂ ಕೂಡಿ 5 ಗಂಟೆಗೆ. ಸನ್ಮಾನ್ಯ ವಿ ಸೋಮಣ್ಣ ಅವರಿಗೆ, ಸನ್ಮಾನ್ಯ ಬಸವರಾಜ್, ಎಲ್ಲ ಹಾಲಿ ಮತ್ತು ಮಾಜಿ ಶಾಸಕರುಗಳು ಏಳೆಲ್ಲ ಕೊಟ್ಟು ಬಂಗಾರದಂಗ ಬದುಕನ್ನು. ಹರಿಹರ ಪಂಚಮಸಾಲಿ ಪೀಠದಿಂದ ಉಚ್ಚಾಟನೆಗೊಂಡಂತಹ ಬೆನ್ನಲ್ಲೇ ವಚನಾನಂದ ಸ್ವಾಮೀಜಿ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ಇದೇ 24ರಂದು ಹರಿಹರ ಪಂಚಮಸಾಲಿ ಪೀಠದಲ್ಲಿ ರಾಜ್ಯ ಮಟ್ಟದ ಬಸವ ಜಯಂತಿ ಆಚರಣೆಗೆ ನಿರ್ಧಾರ ಮಾಡಲಾಗಿದೆ. ವಚನಾನಂದ ಸ್ವಾಮೀಜಿ ನೇತೃತ್ವದಲ್ಲಿ ಸಭೆಯನ್ನ ನಡೆಸಿ ಈ ತೀರ್ಮಾನವನ್ನ ಕೈಗೊಳ್ಳಲಾಗಿದೆ. ಬಸವ ಜಯಂತಿಯ ಮೂಲಕ ಸ್ವಾಮೀಜಿ ಬೆಂಬಲಿಗರು ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ಮಠದ ಆವರಣದಲ್ಲಿ ನಡೆದ ಸಭೆಯಲ್ಲಿ ಮಾಜಿ ಶಾಸಕ ಅರುಣಕುಮಾರ್ ಪೂಜಾರ್, ಬಿಜೆ ಅಜಯ್ ಕುಮಾರ್, ಮಾಂತೇಶ್ ಒಡರೊಟ್ಟಿ, ಚಳ್ಳಕೆರೆ ಬಾಬಣ್ಣ ಸೇರಿದಂತೆ 100ಕ್ಕೂ ಅಧಿಕ ಜನರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಮಂಡಾಳು ಮಿರ್ಚಿ ತಿಂದೆ ಹೋಗೋಣ ಎಲ್ಲರೂ ಕೂಡಿ 5 ಗಂಟೆಗೆ. ಸನ್ಮಾನ್ಯ ವಿ ಸೋಮಣ್ಣ ಅವರಿಗೆ, ಸನ್ಮಾನ್ಯ ಬಸವರಾಜ್, ಎಲ್ಲ ಹಾಲಿ ಮತ್ತು ಮಾಜಿ ಶಾಸಕರುಗಳು ಏಳೆಲ್ಲ ಕೊಟ್ಟು ಬಂಗಾರದಂಗ ಬದುಕನ್ನು. ಹರಿಹರ ಪಂಚಮಸಾಲಿ ಪೀಠದಿಂದ ಉಚ್ಚಾಟನೆಗೊಂಡಂತಹ ಬೆನ್ನಲ್ಲೇ ವಚನಾನಂದ ಸ್ವಾಮೀಜಿ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ಇದೇ 24ರಂದು ಹರಿಹರ ಪಂಚಮಸಾಲಿ ಪೀಠದಲ್ಲಿ ರಾಜ್ಯ ಮಟ್ಟದ ಬಸವ ಜಯಂತಿ ಆಚರಣೆಗೆ ನಿರ್ಧಾರ ಮಾಡಲಾಗಿದೆ. ವಚನಾನಂದ ಸ್ವಾಮೀಜಿ ನೇತೃತ್ವದಲ್ಲಿ ಸಭೆಯನ್ನ ನಡೆಸಿ ಈ ತೀರ್ಮಾನವನ್ನ ಕೈಗೊಳ್ಳಲಾಗಿದೆ. ಬಸವ ಜಯಂತಿಯ ಮೂಲಕ ಸ್ವಾಮೀಜಿ ಬೆಂಬಲಿಗರು ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ಮಠದ ಆವರಣದಲ್ಲಿ ನಡೆದ ಸಭೆಯಲ್ಲಿ ಮಾಜಿ ಶಾಸಕ ಅರುಣಕುಮಾರ್ ಪೂಜಾರ್, ಬಿಜೆ ಅಜಯ್ ಕುಮಾರ್, ಮಾಂತೇಶ್ ಒಡರೊಟ್ಟಿ, ಚಳ್ಳಕೆರೆ ಬಾಬಣ್ಣ ಸೇರಿದಂತೆ 100ಕ್ಕೂ ಅಧಿಕ ಜನರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಮಂಡಾಳು ಮಿರ್ಚಿ ತಿಂದೆ ಹೋಗೋಣ ಎಲ್ಲರೂ ಕೂಡಿ 5 ಗಂಟೆಗೆ. ಸನ್ಮಾನ್ಯ ವಿ ಸೋಮಣ್ಣ ಅವರಿಗೆ, ಸನ್ಮಾನ್ಯ ಬಸವರಾಜ್, ಎಲ್ಲ ಹಾಲಿ ಮತ್ತು ಮಾಜಿ ಶಾಸಕರುಗಳು ಏಳೆಲ್ಲ ಕೊಟ್ಟು ಬಂಗಾರದಂಗ ಬದುಕನ್ನು. ಹರಿಹರ
ಪಂಚಮಸಾಲಿ ಪೀಠದಿಂದ ಉಚ್ಚಾಟನೆಗೊಂಡಂತಹ ಬೆನ್ನಲ್ಲೇ ವಚನಾನಂದ ಸ್ವಾಮೀಜಿ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ಇದೇ 24ರಂದು ಹರಿಹರ ಪಂಚಮಸಾಲಿ ಪೀಠದಲ್ಲಿ ರಾಜ್ಯ ಮಟ್ಟದ ಬಸವ ಜಯಂತಿ ಆಚರಣೆಗೆ ನಿರ್ಧಾರ ಮಾಡಲಾಗಿದೆ. ವಚನಾನಂದ ಸ್ವಾಮೀಜಿ ನೇತೃತ್ವದಲ್ಲಿ ಸಭೆಯನ್ನ ನಡೆಸಿ ಈ ತೀರ್ಮಾನವನ್ನ ಕೈಗೊಳ್ಳಲಾಗಿದೆ. ಬಸವ ಜಯಂತಿಯ ಮೂಲಕ ಸ್ವಾಮೀಜಿ ಬೆಂಬಲಿಗರು ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ಮಠದ ಆವರಣದಲ್ಲಿ ನಡೆದ ಸಭೆಯಲ್ಲಿ ಮಾಜಿ ಶಾಸಕ ಅರುಣಕುಮಾರ್ ಪೂಜಾರ್, ಬೇಜೆ ಅಜಯ್ ಕುಮಾರ್, ಮಾಂತೇಶ್ ಒಡರೊಟ್ಟಿ, ಚಳ್ಳಕೆರೆ ಬಾಬಣ್ಣ ಸೇರಿದಂತೆ 100ಕ್ಕೂ ಅಧಿಕ ಜನರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಮಂಡಾಳು ಮಿರ್ಚಿ ತಿಂದೆ ಹೋಗೋಣ ಎಲ್ಲರೂ ಕೂಡಿ 5 ಗಂಟೆಗೆ. ಸನ್ಮಾನ್ಯ ವಿ ಸೋಮಣ್ಣ ಅವರಿಗೆ, ಸನ್ಮಾನ್ಯ ಬಸವರಾಜ್, ಎಲ್ಲ ಹಾಲಿ ಮತ್ತು ಮಾಜಿ ಶಾಸಕರುಗಳು ಎಳ್ಳು ಕೊಟ್ಟು ಬಂಗಾರದಂಗ ಬದುಕನ್ನು ಹರಿಹರ ಪಂಚಮಸಾಲಿ ಪೀಠದಿಂದ ಉಚ್ಚಾಟನೆಗೊಂಡಂತಹ ಬೆನ್ನಲ್ಲೇ ವಚನಾನಂದ ಸ್ವಾಮೀಜಿ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ಇದೇ 24ರಂದು ಹರಿಹರ ಪಂಚಮಸಾಲಿ ಪೀಠದಲ್ಲಿ ರಾಜ್ಯ ಮಟ್ಟದ ಬಸವ ಜಯಂತಿ ಆಚರಣೆಗೆ ನಿರ್ಧಾರ ಮಾಡಲಾಗಿದೆ. ವಚನಾನಂದ ಸ್ವಾಮೀಜಿ ನೇತೃತ್ವದಲ್ಲಿ ಸಭೆಯನ್ನ ನಡೆಸಿ ಈ ತೀರ್ಮಾನವನ್ನ ಕೈಗೊಳ್ಳಲಾಗಿದೆ. ಬಸವ ಜಯಂತಿಯ ಮೂಲಕ ಸ್ವಾಮೀಜಿ ಬೆಂಬಲಿಗರು ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ಮಠದ ಆವರಣದಲ್ಲಿ ನಡೆದ ಸಭೆಯಲ್ಲಿ ಮಾಜಿ ಶಾಸಕ ಅರುಣಕುಮಾರ್ ಪೂಜಾರ್, ಬೇಜೆ ಅಜಯ್ ಕುಮಾರ್, ಮಾಂತೇಶ್ ಒಡರೊಟ್ಟಿ, ಚಳ್ಳಕೆರೆ ಬಾಬಣ್ಣ ಸೇರಿದಂತೆ 100ಕ್ಕೂ ಅಧಿಕ ಜನರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಮಂಡಾಳು ಮಿರ್ಚಿ ತಿಂದೆ ಹೋಗೋಣ ಎಲ್ಲರೂ ಕೂಡಿ 5 ಗಂಟೆಗೆ. ಸನ್ಮಾನ್ಯ ವಿ ಸೋಮಣ್ಣ ಅವರಿಗೆ, ಸನ್ಮಾನ್ಯ ಬಸವರಾಜ್, ಎಲ್ಲ ಹಾಲಿ ಮತ್ತು ಮಾಜಿ ಶಾಸಕರುಗಳು ಎಳ್ಳು ಕೊಟ್ಟು ಬಂಗಾರದಂಗ ಬದುಕನ್ನು ಹರಿಹರ ಪಂಚಮಸಾಲಿ ಪೀಠದಿಂದ ಉಚ್ಚಾಟನೆಗೊಂಡಂತಹ ಬೆನ್ನಲ್ಲೇ ವಚನಾನಂದ ಸ್ವಾಮೀಜಿ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ಇದೇ 24ರಂದು ಹರಿಹರ ಪಂಚಮಸಾಲಿ ಪೀಠದಲ್ಲಿ ರಾಜ್ಯ ಮಟ್ಟದ ಬಸವ ಜಯಂತಿ ಆಚರಣೆಗೆ ನಿರ್ಧಾರ ಮಾಡಲಾಗಿದೆ. ವಚನಾನಂದ ಸ್ವಾಮೀಜಿ ನೇತೃತ್ವದಲ್ಲಿ ಸಭೆಯನ್ನ ನಡೆಸಿ ಈ ತೀರ್ಮಾನವನ್ನ ಕೈಗೊಳ್ಳಲಾಗಿದೆ. ಬಸವ ಜಯಂತಿಯ ಮೂಲಕ ಸ್ವಾಮೀಜಿ ಬೆಂಬಲಿಗರು ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ಮಠದ ಆವರಣದಲ್ಲಿ ನಡೆದ ಸಭೆಯಲ್ಲಿ ಮಾಜಿ ಶಾಸಕ ಅರುಣಕುಮಾರ್ ಪೂಜಾರ್, ಬೇಜೆ ಅಜಯ್ ಕುಮಾರ್, ಮಾಂತೇಶ್ ಒಡರೊಟ್ಟಿ, ಚಳ್ಳಕೆರೆ ಬಾಬಣ್ಣ ಸೇರಿದಂತೆ 100ಕ್ಕೂ ಅಧಿಕ ಜನರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಮಂಡಾಳು ಮಿರ್ಚಿ ತಿಂದೆ ಹೋಗೋಣ ಎಲ್ಲರೂ ಕೂಡಿ 5 ಗಂಟೆಗೆ. ಸನ್ಮಾನ್ಯ ವಿ ಸೋಮಣ್ಣ ಅವರಿಗೆ, ಸನ್ಮಾನ್ಯ ಬಸವರಾಜ್, ಎಲ್ಲ ಹಾಲಿ ಮತ್ತು ಮಾಜಿ ಶಾಸಕರುಗಳು ಎಳ್ಳು ಕೊಟ್ಟು ಬಂಗಾರದಂಗ ಬದುಕನ್ನು ಹರಿಹರ ಪಂಚಮಸಾಲಿ ಪೀಠದಿಂದ ಉಚ್ಚಾಟನೆಗೊಂಡಂತಹ ಬೆನ್ನಲ್ಲೇ ವಚನಾನಂದ ಸ್ವಾಮೀಜಿ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ಇದೇ 24ರಂದು ಹರಿಹರ ಪಂಚಮಸಾಲಿ ಪೀಠದಲ್ಲಿ ರಾಜ್ಯ ಮಟ್ಟದ ಬಸವ ಜಯಂತಿ ಆಚರಣೆಗೆ ನಿರ್ಧಾರ ಮಾಡಲಾಗಿದೆ. ವಚನಾನಂದ ಸ್ವಾಮೀಜಿ ನೇತೃತ್ವದಲ್ಲಿ ಸಭೆಯನ್ನ ನಡೆಸಿ ಈ ತೀರ್ಮಾನವನ್ನ ಕೈಗೊಳ್ಳಲಾಗಿದೆ. ಬಸವ ಜಯಂತಿಯ ಮೂಲಕ ಸ್ವಾಮೀಜಿ ಬೆಂಬಲಿಗರು ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ಮಠದ ಆವರಣದಲ್ಲಿ ನಡೆದ ಸಭೆಯಲ್ಲಿ ಮಾಜಿ ಶಾಸಕ ಅರುಣಕುಮಾರ್ ಪೂಜಾರ್, ಬೇಜೆ ಅಜಯ್ ಕುಮಾರ್, ಮಾಂತೇಶ್ ಒಡರೊಟ್ಟಿ, ಚಳ್ಳಕೆರೆ ಬಾಬಣ್ಣ ಸೇರಿದಂತೆ 100ಕ್ಕೂ ಅಧಿಕ ಜನರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಮಂಡಾಳು ಮಿರ್ಚಿ ತಿಂದೆ ಹೋಗೋಣ ಎಲ್ಲರೂ ಕೂಡಿ 5 ಗಂಟೆಗೆ. ಸನ್ಮಾನ್ಯ ವಿ ಸೋಮಣ್ಣ ಅವರಿಗೆ, ಸನ್ಮಾನ್ಯ ಬಸವರಾಜ್, ಎಲ್ಲ ಹಾಲಿ ಮತ್ತು ಮಾಜಿ ಶಾಸಕರುಗಳು ಎಳ್ಳು ಕೊಟ್ಟು